ಇನ್ನು ಮಂಗಳೂರಿನ ಉಳ್ಳಾಲದಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ. ಮನೆಗಳು ಮುಳುಗುವಂತ ಸ್ಥಿತಿಯಲ್ಲಿದೆ. ಬೋಟ್ನಲ್ಲೇ ಓಡಾಡಬೇಕು ಅಂತ ಸ್ಥಿತಿ ನಿರ್ಮಾಣವಾಗಿದೆ. ನಿವಾಸಿಗಳನ್ನ ಬೋಟ್ನಲ್ಲಿ ಸಿಬ್ಬಂದಿ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಉಳ್ಳಾಲ ಬೈಲ್ನಲ್ಲಿ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ತಲುಪಿಸುವಂತ ಕೆಲಸವಾಗ್ತಾ ಇದೆ. ಮನೆಗಳು ಮುಳುಗಿ ಬೀದಿ ಪಾಲಾಗಿದ್ದಾರೆ ಜನ. ಇದಿನ್ನೂ ಮಳೆಯ ಆರಂಭ ಅಷ್ಟೇ. ಅಲ್ಲಿಗೆ ಮಂಗಳೂರಿನ ದೃಶ್ಯ ಈ ರೀತಿಯಾಗಿ ಆಗಿದೆ ನೋಡಿ. ಪರಿಸ್ಥಿತಿ ಇಲ್ಲಿಗೆ ಬಂದಿದೆ. ಉಳ್ಳಾಲದ ದೃಶ್ಯ ಗಮನಿಸ್ತಾ ಇದ್ದೀರಿ ನೀವು. ಮನೆಗಳು ಮುಳುಗಿ ಹೋಗಿವೆ. ಬೋಟ್ನಲ್ಲಿ ಅವರನ್ನ ಸುರಕ್ಷಿತ ಸ್ಥಳಗಳಿಗೆ ಅಲ್ಲಿಯ ನಿವಾಸಿಗಳನ್ನ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯ. ಅವರೆಲ್ಲಿ ನಿಂತಿದ್ದಾರಲ್ಲ ಅದು ರಸ್ತೆ, ನಿತ್ಯ ಓಡಾಡುವಂತ ರಸ್ತೆ ಹೊಳೆ ರೀತಿಯಾಗಿದೆ. ಸಂಪೂರ್ಣವಾಗಿ ಕಾಂಪೌಂಡ್ ವಾಲ್ವರೆಗೂ ಕೂಡ ನೀರು ಬಂದಿದೆ. ಪುಟ್ಟ ಮಕ್ಕಳು ಕೊಡೆ ಹಿಡಿದು ಆ ಬೋಟ್ನಲ್ಲಿ ಕುಳಿತಿದ್ದಾರೆ. ಉಳಿದಂತವರು ಅದನ್ನು ತಳ್ಳಿಕೊಂಡು ಹೋಗ್ತಾ ಇದ್ದಾರೆ. ಬೋಟ್ನಲ್ಲಿ ತೆರಳಬೇಕು. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಬೇಕಾದಂತ ಸ್ಥಿತಿ ಬಂದಿದೆ ನೋಡಿ. ಉಳ್ಳಾಲ ಮಂಗಳೂರಿನ ದೃಶ್ಯ ಇದು. ಇನ್ನು ಭಾರೀ ಜಲಪ್ರಳಯವೇ ಆಗಿದೆ ಉಳ್ಳಾಲದಲ್ಲಿ. ನೂರಾರು ಮನೆಗಳು ಮುಳುಗಿದಾವೆ. ಜಲದಿಗ್ಬಂಧನ ಅಲ್ಲಿಯ ನಿವಾಸಿಗಳಿಗೆ. ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆ ಕಳೆದುಕೊಂಡು ಊರು ಬಿಡ್ತಾ ಇದ್ದಾರೆ ಜನ. ಮುಂದೆ ತಮ್ಮ ಜೀವನ ಏನು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಬಹುಶಃ ಇಂತಹ ಸ್ಥಿತಿಯನ್ನ ಮಂಗಳೂರು ಕಂಡಿರ್ಲಿಕ್ಕಿಲ್ಲ. ಎಂಥ ಮಳೆ ಬಂದಾಗ್ಲೂ ಕೂಡ ಏನೋ ಒಂದು ರೀತಿಯಾಗಿ ಬಚಾವಾಗ್ತಾ ಇದ್ರು. ಬೇರೆಲ್ಲೋ ಹೋಗಿ ವಾಸ ಮಾಡಬೇಕಾದಂಥ ಸ್ಥಿತಿ ಇರಲಿಲ್ಲ. ಬಟ್ ಈ ಬಾರಿಯ ಮಳೆ ಆರಂಭದಲ್ಲೇ ಇಂಥ ಪರಿಸ್ಥಿತಿಗೆ ತಲುಪಿದೆ ದಕ್ಷಿಣ ಕನ್ನಡ ಉಳ್ಳಾಲ ಭಾಗ. ನೂರಾರು ಮನೆಗಳು ಮುಳುಗಿದಾವೆ. ಜಲ ದಿಗ್ಬಂಧನವೇ ಇದೆ. ನಿತ್ಯ ಓಡಾಡ್ತಾ ಇದ್ದಂಥ ಏರಿಯಾಗಳು ಯಾವ ರೀತಿಯಾಗಿ ಜಲಾವೃತವಾಗಿದೆ ನೋಡಿ. ಮತ್ತೊಂದು ಕಡೆ ನೀವು ಗಮನಿಸ್ತಾ ಇರೋದು ಇದೇ ರೀತಿಯಾಗಿ ಸುರಿದಂಥ ಮಳೆಗೆ ಗುಡ್ಡ ಕುಸಿತವಾಗಿ ಮನೆ ಕುಸಿದು ಅದರ ಅವಶೇಷಗಳ ಅಡಿ ಸಿಲುಕಿರುವಂಥ ಮಕ್ಕಳು ಹಾಗೆ ತಾಯಿ. ರಕ್ಷಣೆ ಮಾಡೋದಕ್ಕಾಗ್ತಾ ಇಲ್ಲ. ರಕ್ಷಣಾ ಕಾರ್ಯಾಚರಣೆಗೆ ಬೇಕಿರುವಂಥ ವಾಹನಗಳು, ಅದಕ್ಕೆ ಬೇಕಿರುವಂಥ ಇಕ್ವಿಪ್ಮೆಂಟ್ಗಳನ್ನು ತರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟಿದೆ. ರಸ್ತೆ ಸಂಪರ್ಕ ಇಲ್ಲ. ಬೆಳಗ್ಗೆ 4 ಗಂಟೆಗೆ ಘಟನೆ ನಡೆದ್ರೂ ಕೂಡ ಇದುವರೆಗೂ 10 ಗಂಟೆ ಆಯಿತು, 10:30 ಆಯಿತು ಅಂದರೆ 6 ಗಂಟೆಗಳ ಕಾಲ ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಅಲ್ಲಿ ಧಾರಾಕಾರ ಮಳೆ ಸುರಿತಾನೆ ಇದೆ. ಇದು ಕೂಡ ಒಂದು ಕಾರಣ. ರಕ್ಷಣಾ ಕಾರ್ಯಾಚರಣೆ ತಡವಾಗ್ತಾ ಇದೆ. ಅನಂತರದಲ್ಲಿ ಉಳ್ಳಾಲ ತಾಲೂಕಿನ ಮತ್ತೊಂದು ಕಡೆ ಗುಡ್ಡ ಕುಸಿದಿರೋದು ಗೊತ್ತಾಗ್ತಾ ಇದೆ. ಕೆಸಿ ರೋಡ್ನಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಮನೆ ಬಳಿ ನಿಲ್ಲಿಸಿದಂತ ಬೈಕ್ ಜಖಮಾಗಿದೆ. ಮನೆ ತುಂಬಾ ಕೆಸರು ಮಿಶ್ರಿತವಾದಂತ ನೀರು ನುಗ್ಗಿದೆ. ನೀರು ನುಗ್ಗಿ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲ ಹಾನಿಯಾಗಿದೆ. ಒಂದೊಂದು ಏರಿಯಾದ ಪರಿಸ್ಥಿತಿ ಹೇಗಿದೆ ನೋಡಿ. ಮನೆ ಕುಸಿದು ಹೋಗಿದೆ. ಮನೆ ಒಳಗೆ ಕೆಸರು ನೀರು ನುಗ್ಗಿದೆ. ಮನೆ ಎದುರುಗಡೆ ನಿಲ್ಲಿಸಿರುವಂತಹ ವಾಹನಗಳ ಜಖಮಾಗಿದೆ. ಇದು ಉಳ್ಳಾಲ ತಾಲೂಕಿನ ಮತ್ತೊಂದು ಕಡೆ ಗುಡ್ಡ ಕುಸಿತವಾದಂತಹ ದೃಶ್ಯ. ಆಗಲೇ ಒಬ್ರು ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ತಾ ಇದ್ರು, ನಾವು ಅವ್ರಿಗೆ ಹೇಳಿದ್ವಿ ಜಾಗೃತರಾಗಿರೋದಕ್ಕೆ, ಹೀಗಾಗಬಹುದು, ಏನಾದರೂ ಸಮಸ್ಯೆಗಳಾಗಬಹುದು ಅನ್ನೋದಾಗಿ. ಬಟ್ ಅದಾದ ನಂತರನೂ ಕೂಡ ಅಲ್ಲಿರುವಂಥವ್ರನ್ನ ಸ್ಥಳಾಂತರ ಮಾಡಿಲ್ಲ. ಹಾಗಾಗಿನೇ ಈ ರೀತಿಯಾದಂಥ ಅವಾಂತರಗಳಾಗ್ತಾ ಇದೆ. ಇನ್ನು ಗದಗ ಜಿಲ್ಲೆಯಲ್ಲೂ ಕೂಡ ಮಳೆ ಆರ್ಭಟ ಜೋರಾಗಿದೆ. ಹಳ್ಳಗಳು ಉಕ್ಕಿ ಹರಿತಾ ಇದೆ. ಟ್ರ್ಯಾಕ್ಟರ್ ಒಂದು ಸಿಲುಕೊಂಡಿದೆ. ರೈತ ಜಸ್ಟ್ ಮಿಸ್ ಆಗಿದ್ದಾನೆ. ರೋಡಾ ತಾಲೂಕಿನ ಬೆಳವಣಕಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿತ್ತನೆ ಮಾಡೋಕೆ ಅಂತ ಜಮೀನಿಗೆ ಹೋಗಿರ್ತಾರೆ ಮುತ್ತಪ್ಪ ಚವಡಿ ಅಂತ. ಮನೆಗೆ ವಾಪಸ್ ಬರುವಾಗ ಏಕಾಏಕಿ ಹಳ್ಳ ಉಕ್ಕಿ ಹರಿಯುತ್ತೆ ನೋಡಿ. ಒಂದೇ ಸಮನೆ ಅಷ್ಟರ ಮಟ್ಟಿಗೆ ನೀರು ಬರುತ್ತೆ. ಟ್ರ್ಯಾಕ್ಟರ್ ಮುಳುಗಡೆಯಾಗಿ ಹೋಗುತ್ತೆ. ಟ್ರ್ಯಾಕ್ಟರ್ ಅನ್ನ ಬಿಟ್ಟು ರೈತ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹಳ್ಳದಲ್ಲಿ ಟ್ರ್ಯಾಕ್ಟರ್ ಕೊಚ್ಚಿ ಹೋಗುವಂತ ಭೀತಿ ಎದುರಾಗಿದೆ. ಭಾರೀ ಗಾತ್ರದ ಟ್ರ್ಯಾಕ್ಟರ್ ಅನ್ನ ಮುಳುಗಡೆಯಾಗುತ್ತೆ, ಜೊತೆಗೆ ತೇಲ್ಕೊಂಡು ಹೋಗುತ್ತೆ ಅಂದ್ರೆ ಇನ್ನ ರಭಸ ಎಷ್ಟಿರ್ಬೋದು.